ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 5, 5ನೇ ಅಧ್ಯಾಯ. 5ನೇ ಅಧ್ಯಾಯದಲ್ಲಿ ನಾವು 2 ಭಾಗವನ್ನಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಆದ ಕಾರಣ ಮೊದಲನೇ ಒಂದು ಭಾಗ ಯೋಹಾನ 5, 1ರಿಂದ 23 ವಚನಗಳವರೆಗೆ. ಯೋಹಾನ 5, 1ರಿಂದ 23 ವಚನಗಳಲ್ಲಿ ನಾವು ಕ್ರಿಸ್ತನಿಂದ 12 ಕಲಿಯುವಿಕೆಗಳನ್ನು ನೋಡಿಕೊಳ್ಬೋದು. 12 ಲರ್ನಿಂಗ್ಸ್ ಫ್ರಮ್ ಕ್ರೈಸ್ಟ್. ಕ್ರಿಸ್ತನಿಂದ 12 ಕಲಿಯುವಿಕೆಗಳು. ಅಂದರೆ ಕ್ರಿಸ್ತನಿಂದ ನಾವು ಕಲಿಯುವಂಥದ್ದು ಬಹಳ ಅಲ್ಲ, ಎಲ್ಲವೂ ಕೂಡ ಎಷ್ಟೊಂದಿದೆ. ಆತನು ನಮ್ಮ ಗುರು. ಅಷ್ಟೇ ಅಲ್ಲದೆ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ಆಹ್ವಾನ ನೀಡಿದಾತನು. ಹಾಗಿರುವಾಗ ನಾವು ಇಂದು ಕ್ರಿಸ್ತನಿಂದ 12 ಕಲಿಯುವಿಕೆಗಳನ್ನು ಯೋಹಾನ 5, 1ರಿಂದ 23 ವಚನಗಳಲ್ಲಿ ಕಲಿಯಲಿದ್ದೇವೆ. ಮೊದಲನೇದಾಗಿ, ಒಬ್ಬ ಮನುಷ್ಯನು ಕುರಿಬಾಗಿಲು ಎಂಬ ಸ್ಥಳದ ಬಳಿ ಒಂದು ಕೊಳ ಇದೆ. ಹೀಬ್ರೂ ಭಾಷೆಯಲ್ಲಿ ಅದಕ್ಕೆ ಬೆಥೆಸ್ದಾ ಎಂಬುದಾಗಿ. ಆ ಒಂದು ಕೊಳದಲ್ಲಿ ಅಸ್ವಸ್ಥವಾದರು, ಕುರುಡವರು, ಕುಂಟರು, ಪಾರ್ಶ್ವವಾಯು ಪೀಡಿತರು, ಈ ರೀತಿಯಾಗಿ ದೊಡ್ಡ ಸಮೂಹದವರಲ್ಲಿ ಬಿದ್ದುಕೊಳ್ತಿದ್ರು. ಯಾಕಂದರೆ ನೀರು ಉಕ್ಕೋದಕ್ಕಾಗಿ ಕಾಯ್ತಾ ಇದ್ರು. ಯಾಕಂದರೆ ಒಬ್ಬ ದೇವದೂತನು ಬಂದು ಆ ಒಂದು ನೀರನ್ನು ಕಲಕುತ್ತಿದ್ದಾಗ ಯಾರು ಮೊದಲು ಆ ಒಂದು ನೀರಿನಲ್ಲಿ ಇಳ್ಕೊಳ್ತಾರೋ ಅವರು ವಾಸಿಯಾಗಿಬಿಡ್ತಿದ್ರಂತೆ. ಯಾವ ರೋಗವಿದ್ದರೂ ಅದು ವಾಸಿಯಾಗಿಬಿಡ್ತಿತ್ತಂತೆ. ಆದ ಕಾರಣ ಭಾಳ ಜನ ರೋಗಿಗಳು ಅಲ್ಲಿ ಬಂದಿದ್ದರು, ಆ ಒಂದು ನಂಬಿಕೆಯಿಂದ ಬಿದ್ದಿದ್ರು. ಆದರೆ ಯಾವುದೋ ಒಬ್ಬ ಮನುಷ್ಯನು ನೋಡುವಾಗ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯ ಇದ್ದನು. ಈಗ ಅವನ ವಿಷಯದಲ್ಲಿ ಕ್ರಿಸ್ತನಿಂದ ಕಲಿಯುವ ಕಲಿಯುವಿಕೆಗಳನ್ನು ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇದಾಗಿ 5ನೇ ಅಧ್ಯಾಯ ಯೋಹಾನನು ಬರೆದ ಸುವಾರ್ತೆ 5ನೇ ವಚನದಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನು ಅಲ್ಲಿ ಇದ್ದನು. 6ನೇ ವಚನ, ಯೋಹಾನ 5 ಮತ್ತು 6ನೇ ವಚನ. ಈಗ ಅವನು ಬಿದ್ದುಕೊಂಡಿರುವುದನ್ನು ಯೇಸು ನೋಡಿ. ಯೇಸುವಿನಿಂದ, ನಮ್ಮ ಕರ್ತನಾದ ಯೇಸುವಿನಿಂದ ನಾವು ಕಲಿಯುವಂಥ ಮೊದಲನೇ ಪಾಠ, ಸೀ ದ ಸಿಕ್. ರೋಗಿಯನ್ನು ಕಾಣು. 38 ವರ್ಷದಿಂದ ಒಬ್ಬನು ಬಿದ್ದುಕೊಂಡಿರುವಂಥದ್ದನ್ನು ಯೇಸು ನೋಡಿ. ಅದು ಮೊದಲನೇ ಪಾಠ. ಬರೀ ನೋಡಿದ್ದಷ್ಟೇ ಅಲ್ಲ, 2ನೇ ಪಾಠ ನಾವು ಕಲಿಬೇಕಾಗಿದೆ ಕ್ರಿಸ್ತನಿಂದ. ಸೆಕೆಂಡ್ ಲೆಸನ್ ಟು ಲರ್ನ್ ಫ್ರಮ್ ಕ್ರೈಸ್ಟ್. ಅದೇನೆಂದರೆ, ಅವನು ಈಗಾಗಲೇ ಬಹುಕಾಲದಿಂದ ರೋಗಿ, ಆ ಸ್ಥಿತಿಯಲ್ಲಿದ್ದಾನೆಂದು ಯೇಸು ತಿಳಿದು. ಹಾಗಾದರೆ ಸೀ ದ ಸಿಕ್, ರೋಗಿಯನ್ನು ಕಾಣುವುದಷ್ಟೇ ಅಲ್ಲ, ನೋ ದ ಸಿಕ್, ರೋಗಿಯನ್ನು ತಿಳಿಯುವುದು ಕೂಡ ಯೇಸುವಿನಿಂದ ಕಲಿಯುವ 2ನೇ ಕಲಿಯುವಿಕೆ. ಕ್ರಿಸ್ತನಿಂದ ಕಲಿಯುವ 2ನೇ ಕಲಿಯುವಿಕೆ. 3ನೇದಾಗಿ
ಆ 38 ವರ್ಷದಿಂದ ರೋಗಿಯಾಗಿದ್ದಂಥ ವ್ಯಕ್ತಿಯ ಬಳಿಗೆ ಸ್ವಾಮಿ ಬಂದುಬಿಟ್ಟು ಅವನು ನೋಡಿಬಿಟ್ಟು ಅವನು ಭಾಳ ಕಾಲದಿಂದ ಇದ್ದಾನೆ ಆ ಸ್ಥಿತಿಯಲ್ಲಿ ಅಂತ ತಿಳ್ಕೊಂಬಿಟ್ಟು ಸ್ವಾಮಿ ಮೂರನೇದಾಗಿ ಮಾಡುವಂಥದ್ದು ಏನಂದರೆ ಒಂದು ಪ್ರಶ್ನೆ ಹಾಕ್ತಾರೆ, ಒಂದು ಪ್ರಶ್ನೆ ಮಾಡ್ತಾರೆ. ನಿನಗೆ ಗುಣ ಹೊಂದಲು ಮನಸ್ಸಿದೆಯೋ? ವುಡ್ ಯು ಲೈಕ್ ಟು ಬಿ ಹೀಲ್ಡ್? ಪ್ರಶ್ನೆ. ಅದು ಕೂಡ ಯೇಸುವಿಂದ ನಾವು ಕಲಿಯುವಂಥ ಒಂದು ಮೂರನೇ ಪಾಠವಾಗಿದೆ. ಪ್ರಶ್ನೆ ಕೇಳೋದ್ರಿಂದ ಅವನ ಮನಸ್ಥಿತಿ, ಅವನ ಬಾಯಿಂದ ಏನು ಬರ್ತದೆ ಎಂಬುದು ನಮಗೆ ಸ್ಪಷ್ಟವಾಗ್ತದೆ. ಆ ರೀತಿಯಾಗಿ ಪ್ರಶ್ನೆ ಕೇಳಿದಾಗ ರೋಗಿ, ಸ್ವಾಮಿ ನೀರು ಹುಕ್ಕುವಾಗ ನನ್ನನ್ನು ಕೊಳದೊಳಗೆ ಇಳಿಸುವುದಕ್ಕೆ ನನಗೆ ಯಾರೂ ಇಲ್ಲ. ನಾನು ಹೋಗ್ತಿರುವಾಗಲೇ ನನಗಿಂತ ಮುಂಚೆ ಮುಂದಾಗಿ ಮತ್ತೊಬ್ಬನು ಹೋಗ್ಬಿಡ್ತಾನೆ. ಇದನ್ನು ಅವನು 38 ವರ್ಷದಿಂದ ನೋಡ್ತಾ ಇದ್ದಾನೆ. ತಾನು ಹೋಗ್ಬೇಕಂತ ಇರುವಾಗ ಇನ್ನೊಬ್ಬರು ಜಂಪ್ ಮಾಡಿಬಿಟ್ಟು ಅವರು ವಾಸಿ ಆಗಿಬಿಡ್ತಾರೆ. ಇನ್ನೊಂದು ವರ್ಷ ವರ್ಷಕ್ಕೆ ಒಂದೇ ಸಾರಿ ಒಂದು ಸಾರಿ ಒಬ್ಬ ದೇವದೂತನು ಬಂದು ಒಂದು ರೋಗಿಯನ್ನು ವಾಸಿ ಮಾಡಿದನಂತ ಇಟ್ಕೊಳ್ಳೋಣ. ಒಂದು ಉದಾಹರಣೆ ಅಲ್ಲಿ ಬರೆದಿಲ್ಲ. ಹಾಗಾದರೆ 38 ವರ್ಷದವನು 38 ವರ್ಷದಿಂದ ಆ ಒಂದು ಕೊಳದ ಹತ್ರ, ಕುರಿ ಬಾಗಿಲ ಹತ್ರ 38 ಬಾರಿ ದೇವದೂತನು ಬರುವಂಥದ್ದು, 38 ಬಾರಿ ದೇವದೂತನು ಆ ಕೊಳದ ನೀರನ್ನು ಕಲಕುವಂಥದ್ದು, 38 ರೋಗಿಗಳು ವಾಸಿಯಾಗುವಂಥದ್ದನ್ನು, 38 ರೋಗಿಗಳು ಈಗ ತಮ್ಮ ಹಾಸಿಗೆಯನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುವಂಥದ್ದು, ಕಡಿಮೆ ಆಗ್ತಾ ಇರುವಂಥದ್ದು. ರೋಗಿಗಳು ಕಡಿಮೆ ಆಗ್ತಾ ಇದ್ದಾರೆ ಒಂದು ರೀತಿಯಿಂದ, ಆದರೆ ಇನ್ನೂ ಹೆಚ್ಚು ರೋಗಿಗಳು ಬರ್ತಾನೂ ಇದ್ದಾರೆ, ಹೊಸ ರೋಗಿಗಳು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾವಾಗ ನನ್ನ ಚಾನ್ಸ್ ಬರ್ತದೆ ಎಂಬುದಾಗಿ, ನನ್ನ ಅವಕಾಶ ಬರ್ತದೆ ಎಂಬುದಾಗಿ ಅವನು ಕಾದಿದ್ದನೋ ಏನೋ ಗೊತ್ತಿಲ್ಲ. ಆದರೆ ಕೂಡ ಯೇಸು ಸ್ವಾಮಿ ಆವತ್ತಿನ ದಿವಸ ಅವನ ಬಳಿಗೆ ಬಂದು ಯೇಸು ಸ್ವಾಮಿ ಮಾತಾಡ್ತಾರೆ. ಅಷ್ಟೊಂದು ಜನರಲ್ಲಿ ಆ ಒಬ್ಬನ ಹತ್ರ ಮಾತಾಡ್ತಾರೆ. ಕ್ರಿಸ್ತನಿಂದ ಕಲಿಯುವ 12 ಪಾಠಗಳನ್ನು ಅಥವಾ ಕಲಿಯುವಿಕೆಗಳನ್ನು ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯೋಹಾನ ಬರೆದ ಸುವಾರ್ತೆ 5ನೇ ಅಧ್ಯಾಯ 1ರಿಂದ 23 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಲ್ಲಿ 12 ಕಲಿಯುವಿಕೆಗಳು, ಕ್ರಿಸ್ತನಿಂದ 12 ಕಲಿಯುವಿಕೆಗಳು. 4ನೇದಾಗಿ ಕ್ರಿಸ್ತನಿಂದ ಕಲಿಯುವಂಥ 4ನೇ ಒಂದು ಪಾಠ ಏನಂತ ಹೇಳಿದ್ರೆ, ಅಸಾಮಾನ್ಯವಾದದ್ದನ್ನು ಆಜ್ಞಾಪಿಸು. ಕಮ್ಯಾಂಡ್ ದ ಅನ್ಯೂಶುವಲ್. ಅಸಾಮಾನ್ಯವಾದದ್ದನ್ನು ಆಜ್ಞಾಪಿಸು. 38 ವರ್ಷದಿಂದ ಆ ಒಂದು ಕುರಿ ಬಾಗಿಲ ಹತ್ರ ಇರುವ ಕೊಳದ ಸಮೀಪ ಈ ಮನುಷ್ಯನು ರೋಗಿಯಾಗಿದ್ದು ಬಿದ್ದುಕೊಂಡಿದ್ದಾನೆ. ಅವನಿಗೆ ಸಹಾಯ ಮಾಡಲಿಕ್ಕೆ ಯಾರು ಇರಲಿಲ್ಲ. ವೇಗವಾಗಿ ಹೋಗಲಿಕ್ಕೂ ಆಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಅವನು ಯೇಸು ಕರ್ತನನ್ನು ಅಂದು ಸಂಧಿಸಿ ಅವನನ್ನು ಪ್ರಶ್ನಿಸಿ ಪ್ರಶ್ನೆಗೆ ಅವನು ಉತ್ತರ ಕೊಟ್ಟು ಕಡೆಗೆ ಯೇಸು ಸ್ವಾಮಿ ಅವನಿಗೆ ಯೋಹಾನ 5:8 ಹೇಳಿದಂಥ ಒಂದು ಮಾತು, ಎದ್ದು ನಿನ್ನ ಹಾಸಿಗೆಯನ್ನು ತೆಗೆದುಕೊಂಡು ನಡೆ. ಕೂಡಲೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗ್ತಾನೆ. ಟೆಲ್ ದ ಅನ್ಯೂಶುವಲ್. ಅವನು ಮಾಡದೇ ಇದ್ದದ್ದನ್ನು ಮಾಡುವಂತೆ ಹೇಳುವಂಥದ್ದು, ಆಜ್ಞಾಪಿಸುವಂಥದ್ದು. 5ನೇದಾಗಿ ಅವನು ಹಾಸಿಗೆಯನ್ನು ಎತ್ತಿಕೊಂಡು ಹೋಗ್ತಾ ಇದ್ದಂಥ
ಸಂದರ್ಭದಲ್ಲಿ ಯಹೂದ್ಯ ನಾಯಕರು ಕೆಲವರು ಇದು ಸಬ್ಬತ್ತಿನ ದಿನ, ಅಂದರೆ ವಿಶ್ರಾಂತಿಯ ದಿನ, ಯಹೂದ್ಯರ ವಿಶ್ರಾಂತಿಯ ದಿನ, ನೀನು ಹಾಸಿಗೆಯನ್ನು ಹೊತ್ಕೊಂಡು ಯಾಕೆ ನಡೆಯೋದಕ್ಕೆ ನಿಷೇಧವಿದೆ ಅಂತ ಹೇಳಿದಾಗ, ಇಲ್ಲ, ನನ್ನನ್ನು ಸ್ವಸ್ಥ ಮಾಡಿದ ಆತನೇ ನನ್ನ ಹಾಸಿಗೆಯನ್ನು ಎತ್ತಿಕೊಂಡು ನಡಿ ಅಂತ ಹೇಳಿದರು ಅಂತ ಹೇಳಿದಾಗ, ಯಾರ ಆ ವ್ಯಕ್ತಿ ಅಂತ ಕೇಳಿದಾಗ, ಆ ವ್ಯಕ್ತಿ ಯೇಸು ಯಾರು ವಾಸಿ ಮಾಡಿದರೆಂದು ಸ್ವಸ್ಥನಾದವನಿಗೆ ತಿಳಿದಿರಲಿಲ್ಲ. ಇದರಿಂದ ಕಲಿಯುವಂಥ ಒಂದು ದೊಡ್ಡ ಪಾಪ ಏನಂದರೆ, ಹೀಲ್ ಇನ್ ಸ್ಪೈಟ್ ಆಫ್ ದಿ ಅಕ್ವೆಂಟೆನ್ಸ್. ಪರಿಚಯ ಇಲ್ಲದಿದ್ದರೂ ಸ್ವಸ್ಥತೆಯನ್ನು ನೀಡುವುದು, ರೋಗಿಗಾಗಿ ಪ್ರಾರ್ಥಿಸುವುದು, ರೋಗಿಯನ್ನು ಮುಟ್ಟುವುದು. ಕ್ರಿಸ್ತನಿಗೆ ನಮ್ಮ ಕರ್ತನಾದ ಯೇಸು ಯಾರಂತ ಕೂಡ ಅವನಿಗೆ ಗೊತ್ತಿರಲಿಲ್ಲ. ಆದರೂ ಕೂಡ ಯೇಸು ಸ್ವಾಮಿ, ಗೊತ್ತಿಲ್ಲದಿದ್ದರೂ ಯೇಸು ಸ್ವಾಮಿ, ಗೊತ್ತಿಲ್ಲದೇ ಇರುವಾಗ ನಂಬೋದಂತೂ ಹೇಗೆ? ನಂಬದಿದ್ದಾಗ್ಯೂ ಕೂಡ ಯೇಸು ಸ್ವಾಮಿ ವಾಸಿ ಮಾಡಿದರು. ಗೊತ್ತಿಲ್ಲದಿದ್ದಾಗ ಕೂಡ, ಯೇಸುವಿನ ಪರಿಚಯ ಇಲ್ಲದಿದ್ದಾಗ್ಯೂ ಕೂಡ ವಾಸಿ ಮಾಡಿದರು ಎಂಬುದಾಗಿ ನಾವು ನೋಡ್ತೀವಿ. 6ನೇದಾಗಿ, ಸ್ವಸ್ಥ ಮಾಡಿದವನನ್ನು ಯೇಸು ಸ್ವಾಮಿ ಅನಂತರ ದೇವಾಲಯದಲ್ಲಿ ಭೇಟಿಯಾದಾಗ, ಹೌದು, ದೇವಾಲಯಕ್ಕೆ ಅವನು ಹೋಗಿದ್ದು ಒಳ್ಳೆಯದಾಯಿತು, ದೇವ್ರ ಸ್ತೋತ್ರ ಮಾಡಬೇಕಂತ ಹೋಗಿರಬೇಕು. ಈಗ ನೀನು ಸ್ವಸ್ಥನಾಗಿರುವೆ, ಹೆಚ್ಚಿನ ಕೇಡು ಬಾರದಂತೆ ಇನ್ನು ಮೇಲೆ ಪಾಪ ಮಾಡಬೇಡ ಎಂಬುದಾಗಿ. ಎಲ್ಲ ರೋಗಗಳು ಪಾಪದಿಂದ ಆದದ್ದು ಅಲ್ಲ, ಆದರೆ ಕೆಲವು ರೋಗಗಳು ಪಾಪದಿಂದ ಆದಂಥದ್ದು ಕೂಡ. ಆದುದರಿಂದ ಯೇಸು ಸ್ವಾಮಿ ವಾಸಿಯಾದಂಥ ವ್ಯಕ್ತಿಗೆ ಒಂದು ಎಚ್ಚರಿಕೆಯನ್ನು ನೀಡ್ತಾರೆ ಪ್ರೀತಿಯಿಂದ. ಯೋಹಾನ 5ನೇ ಅಧ್ಯಾಯ 14ನೇ ವಚನ. ಯೇಸುಸ್ವಾಮಿ ಆಲಯದಲ್ಲಿ ಅವನನ್ನು ಭೇಟಿಯಾಗಿ ಆ ರೀತಿಯಾಗಿ ಮಾತಾಡಿದ ಮೇಲೆ ಅವನಿಗೆ ಗೊತ್ತಾಗ್ತದೆ ಇದು ಯೇಸುಸ್ವಾಮಿನೇ ಅಂತ ಹೇಳ್ಬಿಟ್ಟು, ಅನಂತರ ಹೋಗಿ ಯಹೂದಿ ನಾಯಕರಿಗೆ ತನ್ನನ್ನು ಸ್ವಸ್ಥ ಮಾಡಿದ್ದು ಯೇಸುವೆ ಎಂಬಂಥ ವಿಷಯವನ್ನು ಹೇಳ್ತಾನೆ. ಯೇಸುವಿನಿಂದ ಕಲಿಯುವಂಥ ಪಾಠ ಸ್ವಸ್ಥವಾದವರನ್ನು ಎಚ್ಚರಿಸುವಂಥದ್ದು. 7ನೇದಾಗಿ 16ನೇ ವಚನ, ಯೋಹಾನ 5:16 ಯೇಸು ಇವುಗಳನ್ನು ಸಬ್ಬತ್ ದಿನದಲ್ಲಿ ಮಾಡಿದ ಕಾರಣ ಯೆಹೂದ್ಯರು ಯೇಸುವನ್ನು ಹಿಂಸಿಸತೊಡಗಿದರು. ಹಾಗಾದರೆ ಎಕ್ಸ್ಪೆಕ್ಟ್ ಪರ್ಸಿಕ್ಯೂಷನ್. ಒಂದು ಅದ್ಭುತ ಮಾಡಿದ ಮೇಲೆ ಆ ಅದ್ಭುತದ ನಿಮಿತ್ತ, ಒಂದು ಒಳ್ಳೆಯ ಕಾರ್ಯ ಮಾಡಿದ ಮೇಲೆ ಅದರ ನಿಮಿತ್ತವಾಗಿ ಏನಾದರೂ ಒಂದು ಹಿಂಸೆ ಬರುವ ಸಾಧ್ಯತೆ, ಅದನ್ನು ನಿರೀಕ್ಷಿಸ್ತಕ್ಕದ್ದು. 8ನೇದಾಗಿ ಯೇಸು ಸ್ವಾಮಿ 17ನೇ ವಚನದಲ್ಲಿ ಹೇಳುವಂಥ ಒಂದು ಮಾತು, ನನ್ನ ತಂದೆ ಯಾವಾಗಲೂ ಕೆಲಸ ಮಾಡ್ತಾರೆ, ನಾನು ಕೆಲಸ ಮಾಡುತ್ತೇನೆ. ಡೂ ದ ಫಾದರ್ಸ್ ವರ್ಕ್. ತಂದೆಯ ಕೆಲಸವನ್ನು ಮಾಡುವುದು. ಇದು ಯೇಸುವಿನಿಂದ ಕಲಿಯುವಂಥ 8ನೇ ಪಾಠವಾಗಿದೆ. ತಂದೆಯ ಕೆಲಸ ಮಾಡೋದು. ಹಾಗಾದರೆ ತಂದೆ ಯಾವ ಕೆಲಸ ನಾನು ಮಾಡಬೇಕೆಂಬುದಾಗಿ ಪ್ರಾರ್ಥಿಸುವುದು, ಪ್ರಾರ್ಥಿಸಿದ ಮೇಲೆ ಸ್ಪಷ್ಟಪಡಿಸಿಕೊಳ್ಳುವುದು, ಪ್ರತ್ಯೇಕಪಡಿಸಿಕೊಳ್ಳುವಂಥದ್ದು, ಆ ಕೆಲಸ ಮಾಡುವುದು. ಅನಂತರ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದು ಬಹಳ ಶಕ್ತಿಯುತವಾದಂಥ ಒಂದು ಮಾತಾಗಿದೆ. ಅದೇನಂತ ಹೇಳಿದರೆ 19ನೇ ವಚನ, ಯೋಹಾನ 5:19 ತಂದೆಯು ಮಾಡುವುದನ್ನು ಕಂಡು ಪುತ್ರನು ಮಾಡ್ತಾನೆ ಹೊರತು ಪುತ್ರನು ತನ್ನಷ್ಟಕ್ಕೆ ತಾನೇ ಏನು ಮಾಡಲಾರೇನು. ತನ್ನಷ್ಟಕ್ಕೆ ತಾನೇ
ಏನು ಮಾಡಲಾರನು. ಹಾಗಾದರೆ ಕ್ರಿಸ್ತನಿಂದ ಕಲಿಯುವಂಥ 9ನೇ ಒಂದು ಕಲಿಯುವಿಕೆ ಏನಂತ ಹೇಳಿದರೆ, ತನ್ನಷ್ಟಕ್ಕೆ ತಾನು ಏನು ಮಾಡಬಾರದು. ಕ್ಯಾನ್ ಡೂ ನಥಿಂಗ್ ಆನ್ ಓನ್. ತನ್ನಷ್ಟಕ್ಕೆ ತಾನೇ ಏನು ಮಾಡಬಾರದು, ಮಾಡಲಾರದ ಒಂದು ಅನುಭವ. ಅದು ಬಹು ಪ್ರಾಮುಖ್ಯ. ಯೇಸು ಸ್ವಾಮಿ ಕಡೆಯಿಂದ ನಾವು ಕಲಿಯುವಂಥ ಒಂದು ದೊಡ್ಡ ಪಾಠ 9ನೇ ಪಾಠ. 10ನೇ ಪಾಠ ಏನಂದರೆ, ತಂದೆ ಪುತ್ರನನ್ನು ಪ್ರೀತಿಸಿ ತಾನು ಮಾಡುವುದನ್ನೆಲ್ಲ ಪುತ್ರನಿಗೆ ತೋರಿಸ್ತಾರಂತೆ. ಯೋಹನ 5ನೇ ಅಧ್ಯಾಯ ಮತ್ತು 20ನೇ ವಚನದಲ್ಲಿ ಆ ಮಾತಿದೆ. ಅದೇನೆಂದರೆ, ತಂದೆ ದೇವರು ಯೇಸು ಸ್ವಾಮಿಯನ್ನು ಪ್ರೀತಿಸಿಬಿಟ್ಟು ತಾನು ಮಾಡುವುದನ್ನೆಲ್ಲ ಯೇಸು ಸ್ವಾಮಿಗೆ ತೋರಿಸುವುದು. ತಂದೆ ತೋರಿಸುವಂಥದ್ದು, ಪ್ರೀತಿಸಿ ತೋರಿಸುವಂಥದ್ದು. ಇದು ಯೇಸು ಕರ್ತನಿಂದ ಕಲಿಯುವಂಥ 10ನೇ ಪಾಠ. ದೇವ ಪ್ರೀತಿಯನ್ನು ಹೊಂದಿ ಅದರಿಂದ ದೇವ ಪ್ರಕಟಣೆಯನ್ನು ಹೊಂದಿಕೊಳ್ಳುವುದು. 11ನೇದಾಗಿ ಯೋಹಾನ 5ನೇ ಅಧ್ಯಾಯದಲ್ಲಿದ್ದೇವೆ. 12 ಕ್ರಿಸ್ತನಿಂದ ಕಲಿಯುವ ಕಲಿಯುವಿಕೆಗಳು, 12 ಲರ್ನಿಂಗ್ಸ್ ಫ್ರಮ್ ಕ್ರೈಸ್ಟ್. ಅದರಲ್ಲಿ 11ನೇದು ಏನಂತ ಹೇಳಿದರೆ, ತಂದೆ ಸತ್ತವರನ್ನು ಎಬ್ಬಿಸಿ ಬದುಕಿಸುವಂತೆಯೇ ಪುತ್ರನು ತನಗಿಷ್ಟ ಬಂದವರನ್ನು ಬದುಕಿಸುತ್ತಾನೆ. ಲಾಜರನೇ ಹೊರಗೆ ಬಾ ಎಂಬುದಾಗಿ ಪುತ್ರನು ನಿನಗಿಷ್ಟವಾದಂಥ ನಿನ್ನ ಸ್ನೇಹಿತನ ಲಾಜರನು ಅಸ್ವಸ್ಥನಾಗಿದ್ದಾನಂತ ಹೇಳಿ ಕಳಿಸಿದ್ರು. ಈಗ ಇಷ್ಟವಾದ ಆತನನ್ನು ಎಬ್ಬಿಸಿದ್ದಾರೆ ಯೇಸು ಸ್ವಾಮಿ. ಆದ ಕಾರಣ ಅದರಿಂದ ನಾವು ಕ್ರಿಸ್ತನಿಂದ ಕಲಿಯುವಂಥದ್ದು ಏನಂತ ಹೇಳಿದರೆ, ಸತ್ತವರನ್ನು ಕೂಡ ಎಬ್ಬಿಸುವಂಥದ್ದು, ತನಗಿಷ್ಟವಾದವರನ್ನು. 12ನೇದಾಗಿ ಇನ್ನೊಂದು ಕಲಿಯುವಿಕೆ ಅದೇನೆಂದರೆ, ತೀರ್ಪು ಮಾಡುವುದನ್ನೆಲ್ಲ ತಂದೆ ಪುತ್ರನಿಗೆ ಒಪ್ಪಿಸಿದ್ದಾರೆ. ಆಲ್ ಜಡ್ಜಿಂಗ್ ಈಸ್ ಎಂಟ್ರಸ್ಟೆಡ್ ಟು ಕ್ರೈಸ್ಟ್. ತಂದೆ ನ್ಯಾಯಾಧಿಪತಿ, ಆದರೆ ಈಗ ತಂದೆ ತೀರ್ಪು ಮಾಡುವಂಥದ್ದೆಲ್ಲವನ್ನು ಯೇಸು ಕರ್ತನಿಗೆ ಕೊಟ್ಟಿರುವಂಥದ್ದು ತಂದೆಯ ಒಂದು ಚಿತ್ತವಾಗಿದೆ. ತೀರ್ಪು ಮಾಡುವುದನ್ನೆಲ್ಲ ಪುತ್ರನಿಗೆ ಒಪ್ಪಿಸಿ ಕೊಟ್ಟಿರುವಂಥದ್ದು. ಹೌದು, ಆ ರೀತಿಯಾಗಿ ನಮಗೆ 12 ಪಾಠಗಳನ್ನು ಒಂದೊಂದಾಗಿ ಕ್ರಿಸ್ತನಿಂದ ನಾವು ಕಲಿತುಕೊಳ್ಳಬಹುದು. ಕಲಿದಿದ್ರೆ ನಮಗೆ ಅದು ವೇಸ್ಟ್ ಆಗ್ತದೆ, ಅಡ್ಡಿ ಆಗ್ತದೆ. ಆದ ಕಾರಣ ಕಲಿತುಕೊಳ್ಳುವಂತೆ ದೇವರು ಸಹಾಯ ಮಾಡಲಿ. ಹೌದು, ಯೋಹಾನ 5:1-23 ವಚನಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.